ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸುದರ್ಶನ್ ನಮ್ಮ ಜೊತೆಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ ಮುಖಂಡರು. ಸುದರ್ಶನ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಮುದ್ದಹನುಮೇಗೌಡರಿದ್ದಾರೆ, ಮಾಜಿ ಶಾಸಕ, JDS ಮುಖಂಡ. ಮುದ್ದಹನುಮೇಗೌಡರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ BJP ವಕ್ತಾರರು. ಪ್ರಕಾಶ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ನನ್ನ ಮೊದಲನೇ ಪ್ರಶ್ನೆ ಸುದರ್ಶನ್ ಅವರಿಂದಲೇ ನಾನು ಆರಂಭ ಮಾಡ್ತಾ ಇದ್ದೀನಿ. CM ಹೇಳಿದಂಥ ಮಾತನ್ನು ಕೇಳಿದ್ರಿ, ಇದರ ಹಿಂದೆ ರಾಜಕೀಯ ದುರುದ್ದೇಶ ಇದೆ, ರೆಡ್ಡಿಯವರ ಅರೆಸ್ಟ್ನ ಹಿಂದೆ ಅನ್ನುವಂಥದ್ದು ಅವರ ಮಾತು. ತಾವೇನು ಹೇಳ್ತೀರಿ? ಯಡಿಯೂರಪ್ಪನವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಜನರಿಗೆ ಹೇಳುವಂಥ ಸಂದರ್ಭದಲ್ಲಿ ತಪ್ಪು ಸಂದೇಶಗಳನ್ನು ಕೊಡುವಂಥದ್ದು ಕೂಡ ಅದು ಸರಿಯಾದಂಥ ಧೋರಣೆ ಆಗೋದಿಲ್ಲ. ಅದು ಕೂಡ ಒಂದು ದುರುದ್ದೇಶದಿಂದ ಕೂಡಿದಂಥ ಹೇಳಿಕೆಯನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ. ಯಡಿಯೂರಪ್ಪನವರು ಹೌದು, ಮತ್ತು ಸದಾನಂದ ಗೌಡರು ಕೂಡ ಹೌದು. ನೋಡಿ, ತಮಿಳುನಾಡಿನಲ್ಲಿ DMK ಯಾರ ಜೊತೆಗಿದೆ? ಕಾಂಗ್ರೆಸ್ಸಿನ ಜೊತೆಗಿದೆ. ಕೇಂದ್ರ ಸರ್ಕಾರದಲ್ಲಿ DMKದವರು ಸಚಿವರಾಗಿದ್ದಾರೆ, ಅವರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ. 2G ಸ್ಪೆಕ್ಟ್ರಮ್ ಹಗರಣದ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ CBI ತನಿಖೆ, ಸುಪ್ರೀಂ ಕೋರ್ಟ್ನ ಅನೇಕ ಆದೇಶಗಳ ಹಿನ್ನೆಲೆಯಲ್ಲಿ ಅವರು ಬಂಧನ ಆಗಿದ್ದಾರೆ. ಕೇಂದ್ರ ಸರ್ಕಾರ ಅವರಿಗೆ ನೆರವಿಗೆ ಹೋಗಲಿಲ್ಲ. ಅದಕ್ಕೆ ಇಲ್ಲಿ ವ್ಯಕ್ತಿಗತವಾಗಿ ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗಿದ್ದಾರೆ, ಬಂಧನ ಆಗಿದ್ದಾರೆ, ಅದಕ್ಕೆ ಖುಷಿ ಪಟ್ಕೊಳ್ಳೋಂಥ ವಿಷಯ ಏನಲ್ಲ. ವೈಯಕ್ತಿಕವಾಗಿ ಅದೊಂದು ಅಮಾನವೀಯ, ಅದೊಂದು ವೈಯಕ್ತಿಕವಾಗಿ ಅವರು ಬಂಧನ ಆಗಿದೆ ಅಂತೇಳಿ ಖುಷಿ ಪಟ್ಕೊಳ್ಳೋಂಥದ್ದಲ್ಲ. ಆದರೆ ಕರ್ನಾಟಕದ ದುರಂತ ಇದು. ಕರ್ನಾಟಕದ ವ್ಯವಸ್ಥೆ, ಕರ್ನಾಟಕದ ಆಡಳಿತ, ಅಭಿವೃದ್ಧಿ ಯಾವ ಅಧೋಗತಿಗೆ ತಲುಪಿದೆಯಲ್ಲ ಅಂತಕ್ಕಂಥದ್ರ ಬಗ್ಗೆ. ಬಟ್ ಒಂದು ಆಶಾದಾಯಕವಾದಂಥ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ ಅಂತಕ್ಕಂಥ ಸಂದೇಶ ಹೋಗ್ತಿದೆಯಲ್ಲ, ಅದೊಂದೇ ಸಮಾಧಾನದ ವಿಷಯ ಗೌಡ್ರೆ. ಯಾಕಂತೇಳಿದ್ರೆ ತಾವು ಕೂಡ ಕಾನೂನಿನ ವಿಷಯದಲ್ಲಿ, ನ್ಯಾಯಾಂಗದಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಬಂದಂಥವ್ರು. ವ್ಯವಸ್ಥೆಯಲ್ಲಿ ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ ಅಂತಕ್ಕಂಥ ಒಂದು ಸಂದೇಶಗಳು ಹೋಗ್ತಾ ಇದ್ದಾವಲ್ಲ, ಅದೇ ಒಂದು ಆಶಾದಾಯಕವಾದಂಥ ಒಂದು ಬೆಳವಣಿಗೆ. ನಿಜವಾಗ್ಲೂ ಕೂಡ ಅದು ತನ್ನ ಅಂತಿಮವಾದಂಥ ಆದೇಶವನ್ನು ಪಡ್ಕೊಳ್ಬೇಕಾಗತ್ತೆ. ಓಕೆ, ಇದು ಜನರ ಇಚ್ಛಾಶಕ್ತಿ, ಜನರ ಇಚ್ಛಾಶಕ್ತಿ. ಇದು ಕೂಡ ವ್ಯವಸ್ಥೆಯಲ್ಲಿ ಈ ರೀತಿಯ ಬದಲಾವಣೆಗಳು, ಈ ರೀತಿಯ ಪರಿವರ್ತನೆ ಆಗ್ತಕ್ಕಂಥದ್ದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಿ ನಾನು ಅಷ್ಟಕ್ಕೆ ಹೇಳಕ್ಕೆ ಬಯಸ್ತೀನಿ. ಎಸ್ ಸರ್, ತಾವು ಹೇಳಿದ್ರಿ ಸರ್. ಮುದ್ದಹನುಮೇಗೌಡರು, ಇದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಆಂಧ್ರ ಪ್ರದೇಶ ಸರ್ಕಾರ ಅವರೇನು ಕೇಂದ್ರವನ್ನು ಕೇಳಿಕೊಂಡ್ರು, ಈ ಅವರ ರಾಜ್ಯದಲ್ಲಿರ್ತಕ್ಕಂಥ ಓಬಳಾಪುರಂ ಮೈನ್ಸ್ನಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮ ಗಣಿಗಾರಿಕೆ ಮತ್ತು ಅವರು ಎಲ್ಲೆಯನ್ನು ಮೀರಿ ಗಣಿಗಾರಿಕೆ ನಡೆಸ್ತಾ ಇರ್ತಕ್ಕಂಥದ್ದು, ಈಗ ಅನೇಕ ವಿಚಾರಗಳನ್ನು ಇವತ್ತು CBI ಮೂಲಕ ತನಿಖೆಗೆ ಒಳಪಡಿಸಬೇಕು ಅಂತ ಅನ್ನೋ ಒಂದು ಮನವಿಯನ್ನು ಅವತ್ತು ಆಂಧ್ರ ಪ್ರದೇಶ ಸರ್ಕಾರ ಮಾಡಿದ್ರ ಮೇರೆಗೆ ದಿಸ್ ವಾಸ್ ಆಲ್ಸೋ ಸಬ್ಜೆಕ್ಟೆಡ್ ಟು ಸ್ಕ್ರೂಟಿನಿ ಬೈ ದಿ ಆಂಧ್ರ ಪ್ರದೇಶ್ ಹೈಕೋರ್ಟ್. ಇದು ಹೈಕೋರ್ಟ್ನಲ್ಲೂ ಹೋಗಿ ನಿಜ ಕಡೆಗೆ ನೀವು ಇದನ್ನು CBI ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ನ್ಯಾಯಾಂಗನೂ ಕೂಡ ತೀರ್ಪನ್ನು ಕೊಡ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ತನಿಖೆ ಆಗ್ತಾ ಇದೆ. ತನಿಖೆ ಆದ ತಕ್ಷಣ ಇವತ್ತು ಪ್ರಿಲಿಮಿನರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ CBIನವರು ಮಾನ್ಯ ರೆಡ್ಡಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಏನಪ್ಪ ಮೇಲ್ನೋಟಕ್ಕೆ ಒಂದು ಏನಪ್ಪ ಅಂದರೆ, ಇವತ್ತು ನಿಸರ್ಗದ ನಿಯಮನೇ ಒಂದು ರೀತಿ ಇದೆ, ಯಾವುದು ಫಾಸ್ಟಾಗಿ ಬೆಳೀತದೆ. ಉದಾಹರಣೆಗೆ ಒಂದು ನಮ್ಮ ಬೇಲಿನಲ್ಲಿ ಒಂದು ರಬ್ಬರ್ ಗಿಡ ಅಂತ ಬೆಳೀತದೆ, ಹಾಕಿದ ತಕ್ಷಣ 1 ವರ್ಷಕ್ಕೆ 2 ವರ್ಷಕ್ಕೆ ದೊಡ್ಡದಾಗಿ ಹೋಗುತ್ತೆ. ಭಾಳ ಶಾರ್ಟ್ ಲಿವ್ಡ್, ಅದು ಬೇಗ ಮುರಿದೋಗ್ತದೆ. ಅದು ಹಿಂಗೆ ಹೇಳಿದ ತಕ್ಷಣ ಮುರಿದೋಗ್ಬಿಡ್ತದೆ. ಆಮೇಲೆ ಅದ್ರ ಆಯುಸ್ಸು ಭಾಳ ಕಡಿಮೆ ಇದೆ. ಅದೇ ಹುಣಸೆ ಗಿಡನ ನೀವು ಹಾಕಿದ್ರೆ ನಿಮಗೆ 100 ವರ್ಷ ಫಲ ಕೊಡ್ತದೆ, ಅದು ನಿಧಾನವಾಗಿ. ಹೀಗೆ ನಿಸರ್ಗದ ನಿಯಮನೇ ಆ ರೀತಿ ಇದೆ. ನಾನು ಅವ್ರ ಬಗ್ಗೆ ಅಪಾರವಾದ ನಾನು ಯಾಕೆಂದರೆ ವೈಯಕ್ತಿಕವಾಗಿ ಯಾವುದೇ ರೀತಿಯ ದ್ವೇಷವನ್ನು ಇಟ್ಕೊಳ್ದಲೆ ನಾವು ಇರ್ತಕ್ಕಂಥ ಪ್ರಸ್ತುತ ವಿಚಾರಗಳ ಮೇಲೆ ನಾವು ವಿನಿಮಯ ಮಾಡಿದಾಗ 1990ಸ್ನಲ್ಲಿ ಏನು ರೆಡ್ಡಿಗಳು, ಇವತ್ತೇನಿದ್ದಾರೆ, ಯಾವ ರೀತಿ ಬೆಳವಣಿಗೆ ಆಗಿದೆ, ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಮತ್ತು ನೆರ ರಾಜ್ಯದಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತು ಯಾವ ರೀತಿ ವಿನಾಶದ ಕಡೆ ಹೋಗ್ತಾ ಇದೆ ಅಂತ ಅನ್ನೋದನ್ನು ನಾವು ಮಾಧ್ಯಮಗಳಲ್ಲಿ ಅನೇಕ ಸಲ ಇವತ್ತು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಒಂದು ರೀತಿಯಲ್ಲಿ ಇವರೊಬ್ಬರೇ ಕಾರಣರು ಅಂತ ನಾನು ಹೇಳಲಿಕ್ಕೆ ತಯಾರಾಗಿಲ್ಲ. ಈ ರೆಡ್ಡಿಗಳು ಬ್ರದರ್ಸ್ನೇ ಇದಕ್ಕೆಲ್ಲ ಕಾರಣರು ಅಂತ ನಾನು ಹೇಳಕ್ಕಿಲ್ಲ. ಆದರೆ ವ್ಯವಸ್ಥೆ, ಇವರು ಮತ್ತು ವ್ಯವಸ್ಥೆ, ಇವರೆಲ್ಲರೂ ಕೂಡ ಕಾರಣರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದರ ಮೇಲೆ ಕಾನೂನು ತನ್ನದೇ ಆದಂಥ ಒಂದು ಬಾಹುಗಳನ್ನು ಬೀಸ್ತಕ್ಕಂಥ ಕೆಲಸ ಆಗಲೇಬೇಕು, ಅನಿವಾರ್ಯ. ಈಗ ಇವತ್ತೇನಾಗಿದೆ, ನಾವೇ ಮಾಡಿರ್ತಕ್ಕಂಥ ಕಾನೂನು ದೇಶದಲ್ಲಿ ಜನಕ್ಕೆ ನಂಬಿಕೆ ಬರಬೇಕು, ನಮ್ಮ ವ್ಯವಸ್ಥೆ ಬಗ್ಗೆ ನಂಬಿಕೆ ಬರಬೇಕು. ಹಾಗಾಗಿ ಇವತ್ತೇನಾಗಿದೆ, ಮಾನ್ಯ ರೆಡ್ಡಿಯವರು ಇವತ್ತು ಏನು CBI ತನಿಖೆಗೆ ಒಳಪಟ್ಟು ಬಂಧನಕ್ಕೆ ಒಳಗಾಗಿದ್ದಾರೆ. ಅದಕ್ಕೋಸ್ಕರನೇ ಇದರಿಂದ ಈಗ ಬೇಕಾದಷ್ಟು ಕೇಸ್ಗಳು ಇವತ್ತು ತನಿಖೆಗಳಾಗ್ತಾ ಇರ್ತದೆ, ಬಂಧನಕ್ಕೆ ಹೋಗ್ತಾ ಇರ್ತಾರೆ. ಅದರೆಲ್ಲಿಂದಲೂ ಒಂದು ಷಡ್ಯಂತ್ರ ಇದೆ ಅನ್ನೋ ಥರ, ಅಥವಾ ರಾಜಕೀಯ ವ್ಯಕ್ತಿ ಯಾರೋ ಒಬ್ಬರು ಅರೆಸ್ಟ್ ಆದ ತಕ್ಷಣ ಅದರಿಂದ ಒಂದು ರಾಜಕೀಯ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳ್ಬಿಟ್ಟು ನಾವು ಆ ತನಿಖಾ ವ್ಯವಸ್ಥೆಯನ್ನೇ ನಾವು ಅನುಮಾನ ಪಡ್ತಕ್ಕಂಥದ್ದು, ಜನಗಳಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಮೂಡಿಸ್ತಕ್ಕಂಥದಕ್ಕೆ ನಾವು
ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಅಥವಾ ರಾಜಕೀಯ ಪಕ್ಷದ ಮುಖಂಡರುಗಳು ಹೇಳಿಕೆ ಕೊಡ್ತಕ್ಕಂಥದ್ದು ಸಲ್ಲದು. ನಮ್ಗೆ ಅನುಕೂಲ ಆಗೋದಾದರೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಈ ಸಂಸ್ಥೆ ಅನ್ನೋದು, ನಮ್ಗೆ ವಿರುದ್ಧವಾಗಿದ್ದರೆ ಇದು ಭಾಳ ಇದರಿಂದ ಭಾಳ ಷಡ್ಯಂತ್ರ ಇದೆ, ಭಾಳ ರಾಜಕೀಯ ದುರುದ್ದೇಶ ಇದೆ ಅನ್ನತಕ್ಕಂಥ ಮಾತು ಹೇಳಿ, ರಾಜಕೀಯ ದುರುದ್ದೇಶ ಇದೆ ಅನ್ನೋದೇ ಅನ್ನತ್ತೆ ಆದರೆ, ಅಥವಾ CBI ಮಾಡ್ತಾ ಇರ್ತಕ್ಕಂಥ ತನಿಖೆ ಸರಿ ಇಲ್ಲ ಅನ್ನೋದೇ ಆದರೆ, ನಾವೆಲ್ಲೋ ಒಂದು ರೀತಿಯಲ್ಲಿ ಇವತ್ತು ನೈಸರ್ಗಿಕ ಮೇಲೆ ನಡೀತಾ ಇರ್ತಕ್ಕಂಥ ಅತ್ಯಾಚಾರ ಏನಿದೆ, ನಿಸರ್ಗದ ಮೇಲೆ ನಡೀತಾ ಇರ್ತಕ್ಕಂಥ ಅತ್ಯಾಚಾರ ನೀವು ನೋಡಿದಾಗ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವ ರೀತಿ ಆ ಮೈನ್ಸ್ ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಕಂದಕಗಳನ್ನು ನೋಡಿದಾಗ ಎಲ್ಲೋ ತಾಯಿ ಭೂತಾಯಿಯ ಗರ್ಭವನ್ನೇ ಬಗೆದು ಎಲ್ಲ ತಿಂದ್ಬಿಟ್ಟಿದ್ದಾರೆ ಅಂತ ಅನ್ನೋ ಭಾವನೆ ಜನಗಳಲ್ಲಿ ಮೂಡ್ತಕ್ಕಂಥದ್ದಕ್ಕೆ, ಅದಕ್ಕೆ ಇದೆಲ್ಲಕ್ಕೂ ಈಗ ಇದನ್ನ ನೀವು ಇದರಿಂದ ಏನೋ ರಾಜಕೀಯ ದುರುದ್ದೇಶ ಇದೆ ಅಂತ ಹೇಳ್ತಕ್ಕಂಥವ್ರು ಕೂಡ ಇಂಡೈರೆಕ್ಟಾಗಿ ಇದಕ್ಕೆಲ್ಲ ಬೆಂಬಲ ಇರ್ಬೋದೇನೋ ಅಂತ ಅನ್ನೋ ಭಾವನೆ ಬರ್ತದೆ. ಆದ್ದರಿಂದ ಇವತ್ತು ಕಾನೂನು ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ದಟ್ ಈಸ್ ದಿ ಸೇ. ಹಾಗಾಗಿ ಕಾನೂನು ತನ್ನ ಕೆಲಸವನ್ನು ನಿರ್ವಹಿಸ್ತಲೇ ಇರ್ತದೆ. ಅದರ ಅಂಟಿನಲ್ಲಿ ಇವತ್ತು ಮಾನ್ಯ ರೆಡ್ಡಿ ಅವರು ಕೂಡ ಇದ್ರ ಬಂಧನಕ್ಕೊಳಗಾಗಿದ್ದಾರೆ. ಓಕೆ ಫೈನ್. ಪ್ರಕಾಶ್ ತಾವೇನು ಹೇಳ್ತೀರಿ? CBI ಏನಿದೆ ಇದು ನಿಜಕ್ಕೂ ನಮ್ಮ ಸ್ಪಷ್ಟ ನಿಲುವು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇನ್ನು ನಾವು ಸುಮ್ಮನೆ ಹೇಳ್ತಾ ಇಲ್ಲ. ಇವತ್ತು ಈ ದೇಶದಲ್ಲಿ ಈಗ ಸುದರ್ಶನ್ ಅವರು ಒಂದು ಉದಾಹರಣೆ ಕೊಟ್ಟರು, 2G ಸ್ಕ್ಯಾಮ್ನ DMK ನಮ್ಮ ಮಿತ್ರ ಪಕ್ಷದವರು, ಆದರೂ ನಾವು ಅದ್ರ ಬಗ್ಗೆ ತನಿಖೆ ನಡೆಸ್ತಾ ಇಲ್ವಾ, ಅದ್ರ ಬಗ್ಗೆ CBI ವಹಿಸಿಲ್ವಾ ಅಂತ. CBIಗೆ ಕಾಂಗ್ರೆಸ್ ಪಾರ್ಟಿ ವಹಿಸಲೇ ಇಲ್ಲ. ಅದನ್ನು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು, ಅದರಿಂದ ಅವ್ರು ಮಾಡಕ್ಕೆ ಹೋಯ್ತು. ಅಂದರೆ 1,76,000 ಕೋಟಿ ಹಣ ಲೂಟಿ ಆಗಿದೆ ಅಂತ ಅನೇಕ ಬಾರಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಈ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇವರ ಮಂತ್ರಿಗಳು, ಕೇಂದ್ರ ಸಚಿವರುಗಳು ಇಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ, ಅದರಿಂದ ಇದಕ್ಕೆ ಯಾವುದೇ ತನಿಖೆ ಅಗತ್ಯ ಇಲ್ಲ ಅನ್ನುವಂಥ ಒಂದು ನಿಲುವನ್ನು ತಗೊಂಡಿದ್ರು. ಆದರೆ ಯಾವಾಗ PIL ಹಾಕಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಅದಕ್ಕೆ ಕೊಟ್ಟರು. ಕಾಮನ್ವೆಲ್ತ್ ಗೇಮ್ಸ್ ಮಾಡಿಲ್ಲ. ಇಲ್ಲೇ ಕರ್ನಾಟಕದ ಉದಾಹರಣೆ ನಾನು ಕೊಡ್ತೀನಿ. ತೆಲಗಿ ಹಗರಣ ಬಂತು, ಕೋಟ್ಯಾಂತರ ರೂಪಾಯಿ ಅಂದರೆ 100 ಕೋಟಿ ರೂಪಾಯಿಗಳ ನಕಲಿ ಸ್ಟ್ಯಾಂಪ್ ಹಗರಣ ಆಚೆ ಬಂದಾಗ ಇಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಆಗ NDA ಸರ್ಕಾರ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇತ್ತು. ನಾವು ಸಾರಿ ಕೂಗಿ ಹೇಳಿದ್ವಿ, ಈ ತನಿಖೆ 3-4 ರಾಜ್ಯಗಳಿಗೆ ಸೇರಿದೆ, ಇದನ್ನು CBI ತನಿಖೆ ಕೊಡಿ ಅಂದರೆ ಸರ್ವತಾ ಒಪ್ಪಲೇ ಇಲ್ಲ. ಆಗಿನ SM ಕೃಷ್ಣ ಅವರ ಸರ್ಕಾರ, ಖರ್ಗೆ ಅವರು ಗೃಹ ಸಚಿವರಾಗಿದ್ದರು, ಒಪ್ಪಲಿಲ್ಲ. ಯಾಕೆಂದರೆ ಇವರು ಸರ್ಕಾರದ ಒಬ್ಬ ಸಚಿವರ ಸಹೋದರ ಇದರಲ್ಲಿ ಭಾಗಿಯಾಗಿದ್ದಾನೆ ಅಂತ ಗುಮಾನಿ ಇತ್ತು, ಅವ್ರು ಅಡ್ಡಿಪಡಿಸ್ತಾ ಇದ್ರು. ಕೊನೆಗೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡ್ತು, ಇದನ್ನು CBI ವಹಿಸಿ ಅಂತ. ಅವಾಗ CBI ಹೋಗಿದ್ದು. ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಆಂಧ್ರ ಪ್ರದೇಶದಲ್ಲಿ ರೋಸಯ್ಯನವರು ಒಂದು ಕೆಲವು ಕಾಲ ಮುಖ್ಯಮಂತ್ರಿಗಳಾಗಿದ್ದು, YS ರಾಜಶೇಖರ ರೆಡ್ಡಿ ಅವರ ನಿಧನ ಆದಮೇಲೆ ಇವತ್ತು ಅಲ್ಲಿ ಸರ್ಕಾರ ಇದೆಯಾ, ಕಾಂಗ್ರೆಸ್ ಪಾರ್ಟಿ ಅಸ್ತಿತ್ವದಲ್ಲಿ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇದೆ ಅಲ್ಲಿ. ಯಾಕಂದರೆ ಆ ಸರ್ಕಾರ ಪೂರ್ತಿ ನೆಲ ಕಚ್ಚಿಬಿಟ್ಟಿದೆ ಅಲ್ಲಿ. YS ರಾಜಶೇಖರ ರೆಡ್ಡಿ ಅವರು ನಿಧನರಾದಮೇಲೆ ಅಲ್ಲಿ ಪಾರ್ಟಿ ಅನ್ನೋದೇ ಇಲ್ಲ. ಇವತ್ತು ಅವರ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ತಕ್ಷಣ ಈ YS ರಾಜಶೇಖರ ರೆಡ್ಡಿ ಅವರು ಬದುಕಿದ್ದಾಗ ಬಳ್ಳಾರಿಯ ಇದೇ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಆಪಾದನೆ ಮಾಡಿದಾಗ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ರು. ಅವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾಗಿ ಹೇಳಿಕೆ ಕೊಟ್ಟಿದ್ರು. ಕರ್ನಾಟಕದಲ್ಲಿ ಚುನಾವಣಾ ಹೇಳಿಲ್ಲ ಅನ್ನೋದನ್ನು ಕೂಡ ನಾವು ಒಂದು ನಿಮಿಷ, ಆಗ ರೋಸಯ್ಯ ಅವರು ಸಚಿವರಾಗಿದ್ರು ಅದೇ ಸಂಪುಟದಲ್ಲಿ. ಆಯ್ತಾ, ಇವತ್ತು ರಾಜಕೀಯವಾಗಿ ತಮ್ಮನ್ನ ಅಸ್ತಿತ್ವ ಉಳಿಸ್ಕೊಳ್ಳೋ ದೃಷ್ಟಿಯಿಂದ ಇವತ್ತು ಜನಾರ್ದನ ರೆಡ್ಡಿ ಅವರ ಮೇಲೆ ಏನ್ ಹೇಳೋ ಪ್ರಕಾರ ಇದ್ರ ಹಿಂದೆ ಷಡ್ಯಂತ್ರ ಇದೆ ಅಂತಿರ್ತಾ ಹೋಗಾದ್ರೆ ಎಲ್ಲ ರಾಜಕೀಯ ಇವತ್ತು ಷಡ್ಯಂತ್ರ ಇರೋಷ್ಟೊತ್ತಿಗೆ ಇವರು ಸೆಲೆಕ್ಟಿವ್ ಆಗಿ ಇವತ್ತು CBI ಉಪಯೋಗಿಸ್ತಾ ಇದ್ದಾರೆ. 2G ಸ್ಕ್ಯಾಮ್ ಗಿಂತ ದೊಡ್ಡ ಸ್ಕ್ಯಾಮ್ ಬೇಕಾ? ಅದನ್ನ ಯಾಕೆ ಕೊಡ್ಲಿಲ್ಲ ನೀವು? ತೆಲಗಿ ಸ್ಕ್ಯಾಮ್ ಯಾಕೆ ಕೊಡ್ಲಿಲ್ಲ? ಕಾಮನ್ವೆಲ್ತ್ ಗೇಮ್ ಯಾಕೆ ಕೊಡ್ಲಿಲ್ಲ? ಇವತ್ತು ನಿಮ್ಗೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ನಡೆದ ಗಣಿಗಾರಿಕೆ ಬಗ್ಗೆ ಇವತ್ತು ಎಚ್ಚರ ಆಯ್ತಾ? 3 ವರ್ಷದ ಕೆಳಗಡೆ 5 ವರ್ಷದ ಕೆಳಗಡೆಯಿಂದ ನಡೀತಾ ಇದ್ದಾಗ ನಿಮ್ಮದೇ ಮುಖ್ಯಮಂತ್ರಿ ಇದ್ದಾಗ ಅವತ್ತು ಯಾಕೆ ನಿದ್ದೆ ಮಾಡ್ತಾ ಇದ್ರ ಅಂತ ಪ್ರಶ್ನೆ ಬರುತ್ತೆ. ಪ್ರಕಾಶ್ ಮತ್ತಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಆದರೆ ಬ್ರೇಕ್ನ ಜೊತೆಗೇನೆ ಒಂದು ಹಾಡನ್ನು ಕೂಡ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆನೆ. ಬಳ್ಳಾರಿ ಊರಲಿ ನಮ್ಮನೆ ರೂಮಲಿ ಫಸ್ಟ್ ಕ್ಲಾಸು ಬೆಡ್ಡಲಿ ಮಲಗಿದ್ದೆ. ಸನ್ರೈಸು ಹೊತ್ನಲ್ಲಿ ಮಾರ್ನಿಂಗು ವೇಳೆಲಿ 6 o'clock ಟೈಮಲ್ಲಿ ಮಲಗಿದ್ದೆ. ತಗಲಾಕೊಂಡೆ ನಾನು ಗಣಿಯ ವಿಷಯದಲ್ಲಿ ತಗಲಾಕೊಂಡೆ ನಾನು CBI ಪೊಲೀಸ್ನವ್ರಿಗೆ ತಗಲಾಕೊಂಡೆ. ಇವ ಬಳ್ಳಾರಿಯ ದಣಿಯು ಕಾಣಮ್ಮು, ಗೋಲಿ ಆಡ್ತಾ ದಣಿಯು ಆತಮ್ಮು. ಒಬ್ಬಳ
ಫಾರಂ ಅಡ್ಡದೊಳಗೆ ಮೈನಿಂಗ್ ಮಾಡುವಾಗ ತಗಲಾಕೊಂಡೆ ಎಲ್ಲ ದುಷ್ಟ ಬಳ್ಳಾರಿ ಊರಿನೊಳಗೆ ಗಣಿ ಮಣ್ಣು ಮಾರುವಾಗ ತಗಲಾಕೊಂಡೆ ಬಾಂಡ್ ಹಾಗೆ ನನ್ನ ಫಾಲೋ ಮಾಡೋದ್ಯಾಕೋ ನಾನ್ ಗಣಿ ತಿಂದಿಲ್ಲ ನನ್ನ ಹಾಗೆ ನನ್ನನ್ನು ಹೊತ್ಕೊಂಡು ಹೋಗೋದ್ಯಾಕೋ ಸತ್ಯವಾಗ್ಲೂ ಹೇಳ್ತೀನಿ ಎಲ್ಲ ಸುಳ್ಳು ಮೈನಿಂಗ್ ಮಾಡುವಾಗ ಸುಳ್ಳು ಗಣಿ ಮಣ್ಣು ಮಾರುವಾಗ ಇಲ್ಲ ಒಂದಿಂದು ಯೋಚನೆ ಮಾಡ್ಲಿಲ್ವಾ ತಗಲಾಕೊಂಡೆ ನಾನು ಆಂಧ್ರದ ಪೊಲೀಸರ ಕೈಗೆ ತಗಲಾಕೊಂಡೆ ನಾನು ದುಡ್ಡಲ್ಲೇ ಕೋಟೆ ಕಟ್ಟಿ ತಗಲಾಕೊಂಡೆ